ಉಪೇಂದ್ರ ಯಾಕೆ ಹಂಗೆ ಕಾಣಿಸ್ತಾರೆ ಅಲ್ಲಿ ಅಂದರೆ ಒಳಗಡೆ ಇದ್ದಿದ್ದೇ ಬೆಂಕಿ ಹಂಗಿತ್ತು. ಹೇಗೆ ಬರೋ ಅಷ್ಟೊತ್ತಿಗೆ ಕತೆ ಬಿಟ್ಟಾಕಿ ಸೀನ್ಗಳಲ್ಲಿ ಟ್ವಿಸ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೀನ್ ಹಿಂಗೆ ಹೋಗುತ್ತೆ ಹಂಗಾಗತ್ತೆ. ಅದು ಅವ್ರಿಗೆ ಅರ್ಥ ಆಗದೆ ನೆಗೆಟಿವ್ ರಿಪೋರ್ಟ್ ಹೋಗಿತ್ತು ಗಾಂಧಿನಗರಕ್ಕೆ, ಈ ಪಿಕ್ಚರ್ ಚೆನ್ನಾಗಿಲ್ಲ, ಡಬ್ಬ ಥರ ಮಾಡೋನೆ ಅಂತ. ಅದಕ್ಕೆ ಸರಿಯಾಗಿ ಪಾರ್ವತಮ್ಮನವ್ರು ಸಪೋರ್ಟ್ ಮಾಡಿದ್ರು, ಥಿಯೇಟ್ರ್ಗಳು ಕೊಡಿಸಿದ್ರು, ಅವರೇನೇ ಕೊಡಿಸಿದ್ರು, ಅವರೇ ಥಿಯೇಟ್ರಲ್ಲಿ ಇಷ್ಟ ಹಾಕಿ ಕೊಟ್ಟರು ಉಪೇಂದ್ರನಿಗೆ. ನಾನು ಸುದೀಪನೇ ನರ್ತಕಿಲ್ ಪಿಕ್ಚರ್ ನೋಡಿದ್ವಿ ಬಾಲ್ಕನಿಲಿ. ಪಿಕ್ಚರ್ ಬಿಡೋವಾಗ ಅವರು ಕೆಲವೆಲ್ಲ ಜಿಮ್ ಮಾಡ್ಕೊಳ್ಳೋದು, ಬಾಡಿ ರೆಡಿ ಮಾಡ್ಕೊಳ್ಳೋದು, ಕನ್ನಡಿ ನೋಡ್ಬಿಟ್ಟು ಕನ್ನಡಿ ಬೇರೆ ಸೀನ್ ಮಾಡು ಸೊ ನಾವೇ ಮಾಡ್ಕೋಬೋದಲ್ಲ, ನಿನ್ನೆ ಹೀರೋ ಮಾಡ್ಬೋದಲ್ಲ ಅಂತ. ತುಂಬ ವೇರಿಯೇಷನ್ಸ್ ಇದೆ, ತುಂಬ ಬೇರೆ ಬೇರೆ ಥರದ್ದು ಟ್ರೈ ಮಾಡಿದ್ದಾರೆ. ಓಮ್ ಬೇರೆ ಇಲ್ಲ, ಓಮ್ವರೆಗೂ ಒಂದು ಎ ಇಂದ ಬೇರೆ ಹೌದು. ಅದು ಏನಂದರೆ ಎ ಸಿನಿಮಾ ಬಂದು ಮಾಡಬೇಕಾದ್ರೆ ಒಂದು ಏನಂದ್ರೆ ರಾಕ್ಷಸ ಇದು ಉತ್ಸಾಹ, ರಾಕ್ಷಸ ಕೆಲಸ ಅಂತ, ರಾಕ್ಷಸೀಯ ಕೆಲಸ ಅಂತ. ಡೆಮನಿಕ್ ಇದು ಇತ್ತು ನೇಚರ್, ನಿಮ್ಗೆ ನೋಡಿ ಕಾಣುತ್ತೆ ಸ್ಕ್ರೀನ್ ಮೇಲೆ. ಅದು ಉಪೇಂದ್ರ ಯಾಕೆ ಹಂಗೆ ಕಾಣಿಸ್ತಾರೆ ಅಲ್ಲಿ ಅಂದರೆ ಒಳಗಡೆ ಇದ್ದಿದ್ದೇ ಬೆಂಕಿ ಹಂಗಿತ್ತು. ನಡಿಬೇಕಾರೆ, ಬರ್ಬೇಕಾರೆ, ಕೂತ್ಕೋಬೇಕಾರೆ, ನಿಂತ್ಕೋಬೇಕಾರೆ ಎಲ್ಲ ಬದುಕಲೇಬೇಕು, ನಾನು ಗೆಲ್ಲಲೇಬೇಕು ಅನ್ನೋದು ಅಲ್ಲಿ ಕಾಣಿಸ್ತಾ ಇತ್ತು. ಸೊ ಆದ್ದರಿಂದ ಟೋಟಲಿ ಸಿನಿಮಾ ಅದು ನಮ್ಮನ್ನು ಚೇಂಜ್ ಮಾಡಿದ್ದು ಹೇಳಬೇಕು ಅಂದರೆ ವಿಶ್ ಫಿಲಿಮು. ಅಲ್ಲಿ ಸ್ಕ್ರಿಪ್ಟ್ ಟ್ವಿಸ್ಟ್ಗಳೆಲ್ಲ ಮಾಡಿ ಗೆದ್ದು, ಅದನ್ನು ಕಮರ್ಷಿಯಲ್ ಆಗಿ ಓಮಲ್ಲಿ ಟ್ವಿಸ್ಟ್ ಮಾಡಿದ್ರೆ ಹೆಂಗೆ ಅಂತ ಮಾಡಿದ್ವಿ, ಅಲ್ಲೂ ಗೆದ್ದು. ಈ ಟ್ವಿಸ್ಟ್ಗಳು ಕೊಡಬೇಕು ಅಂದ್ಕೊಂಡಿದ್ದು ಇರಬಾರ್ದು ಅನ್ನೋದು ಓಮಲ್ಲಿ ಸ್ಟಾರ್ಟ್ ಆಯಿತು. ಅದು ಜಾಸ್ತಿ ಆಯಿತು ಏನಲ್ಲಿ ಸೀನ್ ಲೆವೆಲಲ್ಲಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದು ಕಥೆನಲ್ಲಿ ಟ್ವಿಸ್ಟ್ ಕೊಡ್ತಾ ಹೋಗ್ತಿದ್ವಿ. ಒಂದು ಕತೆ ಹಿಂಗೆ ಹೋಗ್ತಾ ಇರ್ತದೆ, ಅಲ್ಲೊಂದು ಟ್ವಿಸ್ಟ್, ಹಿಂಗೆ ಹೋಗ್ತಾ ಇಲ್ಲೊಂದು ಟ್ವಿಸ್ಟ್ ಅಂತ. ಹೇಗೆ ಬರೋ ಅಷ್ಟೊತ್ತಿಗೆ ಕತೆ ಬಿಟ್ಟಾಕಿ ಸೀನ್ಗಳಲ್ಲಿ ಟ್ವಿಸ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೀನ್ ಹಿಂಗೆ ಹೋಗುತ್ತೆ ಹಂಗಾಗತ್ತೆ. ಅಲ್ಲಿಂದ ಬಂದು ಬೀಳ್ತಾನೆ, ಸತ್ತೋಗ್ಬಿಡ್ತಾನೆ ಅನ್ನೋದ್ರೆ ಯಾವ ಕುರಿ ಮೇಲೆ ಬಿದ್ದಿರ್ತಾನೆ. ಅಂದರೆ ಸೀನ್ 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 ಹಂಗೆ ಅಂದರೆ ಪ್ರತಿಯೊಂದು ಸೀನಲ್ಲೇ ಟ್ವಿಸ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರಿಂದ ಏನಾಗೋಯ್ತು, ಪಿಕ್ಚರು ದೋಸೆ ಹಿಂಗೆ ತಿರುವಾಕೋದ ಆಗ್ಬಿಟ್ಟು ನಾರ್ಮಲ್ ಸಿನಿಮಾ ನೋಡೋರಿಗೆ ನಂಬಿಕೆನೇ ಬರಲಿಲ್ಲ ಆ ಪಿಕ್ಚರ್ ನೋಡಿ. ಈ ಲ್ಯಾಬು ಅವಾಗ ಪ್ರಸಾದ್ ಲ್ಯಾಬಲ್ಲಿ ತಾನೇ ಪ್ರಿಂಟಲ್ಲಿ ಆಗ್ತಿದ್ದು, ಲ್ಯಾಬ್ ಅವರೆಲ್ಲ ಪಿಕ್ಚರ್ ಅವ್ರಿಗೆ ಅರ್ಥವೇ ಆಗಲಿಲ್ಲ. ಅದು ಏನು ಕ್ಯಾರೆಕ್ಟ್ರು, ಏನಿದು ಸೀನು, ಅದು ಅವ್ರಿಗೆ ಅರ್ಥ ಆಗದೆ ನೆಗೆಟಿವ್ ರಿಪೋರ್ಟ್ ಹೋಗಿತ್ತು ಗಾಂಧಿನಗರಕ್ಕೆ, ಈ ಪಿಕ್ಚರ್ ಚೆನ್ನಾಗಿಲ್ಲ, ಡಬ್ಬ ಥರ ಮಾಡೋನೆ ಅಂತ. ಅದು ಒಳ್ಳೇದಾಯಿತು, ಸಿನಿಮಾ ರಿಲೀಸ್ ಆಗೋಕ್ಕೆ ಈಸಿ ಆಯಿತು. ಚೆನ್ನಾಗಿದೆ ಅಂದರೆ ತುಂಬ ಕಷ್ಟ ಆಗ್ಬಿಟ್ರದ್ದು ರಿಲೀಸ್ ಆಗೋಕ್ಕೆ. ಚೆನ್ನಾಗಿಲ್ಲ ಅನ್ನೋ ಒಂದು ರಿಪೋರ್ಟ್ ಇತ್ತು. ಅದಕ್ಕೆ ಸರಿಯಾಗಿ ಪಾರ್ವತಮ್ಮನವ್ರು ಸಪೋರ್ಟ್ ಮಾಡಿದ್ರು, ಥಿಯೇಟ್ರ್ಗಳು ಕೊಡಿಸಿದ್ರು, ಅವರೇನೇ ಕೊಡಿಸಿದ್ರು, ಅವರೇ ಥಿಯೇಟ್ರಲ್ಲಿ ಇಷ್ಟ ಹಾಕಿ ಕೊಟ್ಟರು ಉಪೇಂದ್ರನಿಗೆ. ಆಮೇಲೆ ಹಿಸ್ಟ್ರಿ ಬ್ಯಾಕಿಂಗ್ ಅಂದರೆ ಚೇಂಬರಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತವ. ಪಿಕ್ಚರ್ಗೆ ಅವರು ಥಿಯೇಟ್ರ್ ಇಲ್ಲ, ಕೊಟ್ಟರು ಥಿಯೇಟ್ರ್ ಒಂದೇ ವಾರಕ್ಕೆ ಕೊಡ್ತಾಯಿದ್ದಾರೆ. ನೆಕ್ಸ್ಟ್ ವೀಕು ಯಾವುದೋ ಸಿನಿಮಾ ರಿಲೀಸ್ ಆಗ್ತಿದೆಯಲ್ಲ, ನೀವು ಎತ್ತಬಿಡಬೇಕು ಅಂತ. ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟೆಲ್ಲ ಇದು ಮಾಡಿ ಯಾರೂ ಇವ್ರ ಪರ ನಿಂತ್ಕೋತಾ ಇಲ್ಲ. ಅಲ್ಲಿಂದಾಗ ಯಶ್ರಾಜ್ ಡಿಸ್ಟ್ರಿಬ್ಯೂಟ್ರು, ಆತ ಒಬ್ಬನೇ, ಆತನಿಗೆ ಒಂದು ಏನಂತಾರೆ ಆನೆ ಥರ ಒಂದು ಕಾನ್ಫಿಡೆನ್ಸ್ ಆ ಸಿನಿಮಾ ಮೇಲೆ. ಆತ ನೋಡಿದ್ದ ಆ ಸಿನಿಮಾನ, ಆತ ಹೇಳ್ತಿತ್ತಂತ ಉಪ್ಪಿಗೆ, ಹೋಗಿ ಸರ್ ರಾತ್ರಿ ಹಿಂದಿನ ದಿವಸ ಇದು ಮಾಡಬೇಕು, ರಾತ್ರಿ ಆಫೀಸ್ಗೆ ಹೋಗಿದ್ದಾರೆ ಇವರು, ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ. ನಾಳೆ ಏನು ಮಾಡಬೇಕು ಸರ್, ಹೋಗಿ ಸರ್ ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಹಿಂಗೆ ಇರ್ತೀರ ನೀವು ಸರ್, 1 ಗಂಟೆ ಆದಮೇಲೆ ನಿಮ್ಮನ್ನು ಹಿಡ್ಕೊಳಕ್ಕಾಗಲ್ಲ ಸರ್, ನೀವು ಹಿಂಗೆಲ್ಲ ಓಡಾಡೋಕ್ಕಾಗಲ್ಲ ಹೋಗಿ ಅಂತ ಅವ್ರು ಹೇಳ್ತಿದ್ರು. ಸರ್ ಇಲ್ಲ ಸರ್, ನಾಳೆ ನೀವು ಸ್ಟಾರ್ ಆಗ್ಬಿಡ್ತೀರ ಹೋಗಿ. ಮಾರನೇ ದಿನ ಮಧ್ಯಾಹ್ನ ಸಂಜೆ ಆಗೋಷ್ಟೊತ್ತಿಗೆ ಪಿಕ್ಚರು. ನಾನು ಸುದೀಪ ನೋಡಿದ್ವಿ ಪಿಕ್ಚರ್ನ ನರ್ತಕಿಲಿ, ಆಗ ಕುಸುಮ ಬಾಲೆ ಮಾಡ್ತಾಯಿದ್ದೆ. ನಾನು ಸುದೀಪನೇ ನರ್ತಕಿಲ್ ಪಿಕ್ಚರ್ ನೋಡಿದ್ವಿ ಬಾಲ್ಕನಿಲಿ. ಪಿಕ್ಚರ್ ಬಿಡೋವಾಗ ವಾಯೇಜರಲ್ಲಿ ಬಂದಿದ್ದರು, ನೀನು ಹೈಲ್ಯಾಂಡ್ಸಿಗೆ ಬಂದುಬಿಡು ಅಂತ ನನಗೆ ಹೇಳಿದ್ರು. ನಾನು ಸುದೀಪ್ ಇಬ್ಬರು ಹೈಲ್ಯಾಂಡ್ಸ್ಗೆ ಹೋದ್ವಿ, ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸುದೀಪ್ಗೂ ಅರ್ಥ ಆಗಿರಲಿಲ್ಲ ಪಿಕ್ಚರು. ಅಂದರೆ ಈ ಥರ ಸಿನಿಮಾ ಮಾಡ್ಬೋದಾ ಅನ್ನೋದು ಇದೆಯಲ್ಲ, ಅವ್ರು ಹೀರೋ ಆಗಿದ್ದಕ್ಕೆ ಆ ಧೈರ್ಯನೂ ಮಾಡಿದ್ರು. ಪ್ರೊಡ್ಯೂಸರು ಕಂಡೀಷನ್ ಹಾಕೋರಲ್ಲ, ಇವ್ರೇನು ಹೇಳಿದ್ರು ಓಕೆ ಅನ್ನೋರು ಇದ್ರಲ್ಲ, ಆದ್ದರಿಂದ ಅದಾಯಿತು. ಅದಕ್ಕೆ ಅದನ್ನೇ ಹೇಳೋದು, ಎಲ್ಲವೂ ಕಬ್ಬಿಣದ ಕಡಲೆಗಳೇ, ಆಮೇಲೆ ಒಳ್ಳೆ ಕಡಲೆಗಳಾಗಿ ಸ್ವೀಟ್ ಆಯಿತು. 2 ಪ್ರಶ್ನೆ ತೊಗೊಂಡ್ಬಿಟ್ಕೊಳ್ಳೋಣ ಸರ್. ಒಂದು, ಉಪೇಂದ್ರ ಅವರು ಡೈರೆಕ್ಟರ್ ಆಗಿ ಭೂಮಿಗೆ ಹೋಗ್ಬಿಡ್ತಾರೆ. ಯಾವ ಹಂತದಲ್ಲಿ ಈ ಸಿನಿಮಾದ ಅವ್ರಿಗೆ ಹೀರೋ ಆಗೋ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅವರಿಗೆ? ಅಂದರೆ ಉಪೇಂದ್ರ ಅವರಿಗೆ ಏನಾದರೂ ತಲೆಯಲ್ಲಿ ಅಥವಾ ಬೈ ಸಿಚುವೇಶನ್? ಇಲ್ಲ, ಬಾಯಿ ಬಿಟ್ಟು ಹೇಳಿರಲಿಲ್ಲ ನಾನು ಹೀರೋ ಆಗಬೇಕು, ನಾನು ಆರ್ಟಿಸ್ಟ್ ಆಗಬೇಕು ಅನ್ನೋದು ಬಾಯಿ ಬಿಟ್ಟು ಹೇಳಿರಲಿಲ್ಲ.
ಜೊತೆಲಿದ್ದದ್ದಕ್ಕೆ ನನಗೆ 1-2-3 ಇಂಡಿಕೇಶನ್ಸ್ಗಳು ಅಬ್ಸರ್ವ್ ಮಾಡಿದಾಗ ಅಂತಂತ, ಅಂದರೆ ಒಬ್ಬ ವ್ಯಕ್ತಿಯಾಗಿ ನೋಡಿದಾಗ ಅವರು ಕೆಲವೆಲ್ಲ ಜಿಮ್ ಮಾಡ್ಕೊಳ್ಳೋದು, ಬಾಡಿ ರೆಡಿ ಮಾಡ್ಕೊಳ್ಳೋದು, ಕನ್ನಡಿ ನೋಡ್ಬಿಟ್ಟು ಕನ್ನಡಿನೆಲ್ಲ ಮಾಡೋದು, ಇದೆಲ್ಲ ನಮ್ಮ ಆಫೀಸಲ್ಲಿ ಡಂಬಲ್ಸ್ ಇರೋದು. ಜಿಮ್ಗೆ ಹೋಗೋಷ್ಟು ದುಡ್ಡಿರಲಿಲ್ಲ ಅವಾಗ ನಮಗೆ. ಅಂದರೆ ಎಲ್ಲೋ ಒಂದು ಕಡೆ ಈ ಮನುಷ್ಯನಿಗೆ ಆ ಪ್ರಿಪ್ರೇಷನ್ ಇದೆ ಅಂತ ಅದ್ರ ಬಾಯ್ಬಿಟ್ಟು ಹೇಳಲಿಲ್ಲ, ಯಾರಿಗೂ ಹೇಳಲಿಲ್ಲ. ಯಾವತ್ತು ನನಗೆ ಹೇಳಿಲ್ಲ ಅಂದಮೇಲೆ ಇನ್ನು ಯಾರಿಗೂ ಹೇಳಿಲ್ಲ ಅಂತ ಅಷ್ಟೇ. ಯಾಕೆಂದರೆ ನನಗೆ ಸರ್, ನಾನು ಉಪೇಂದ್ರನಿಗಿಂತಲೂ ಜಾಸ್ತಿ ನೋಡಿದ್ದೀನಿ. ಅಂದರೆ ಕಾಲೇಜಲ್ಲಿರೋವಾಗಲೇ ಗರಡಿಗೆ ಹೋದರು, ಅಲ್ಲಿ ಸಂಜಯ್ ಟಾಕೀಸ್ ಹತ್ರ ಜಿಮ್ಗೆಲ್ಲ ಹೋಗ್ತಿದ್ರು. ಆಮೇಲೆ ಅದನ್ನು ಎಕ್ವಿಪ್ಮೆಂಟ್ಗಳು ಅದೆಲ್ಲ ಒಂದು ಡಂಬಲ್ಸ್ ತಗೊಳ್ಳೋಷ್ಟು ನಮಗೆ ಅವಾಗ ಅವ್ರಿಗೆ ಶಕ್ತಿ ಇರಲಿಲ್ಲ, ನಮಗೂ ಶಕ್ತಿ ಇರಲಿಲ್ಲ, ಅಥವಾ ನಮಗೂ ಇಂಟ್ರೆಸ್ಟ್ ಇರಲಿಲ್ಲ. ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಹಿಂಗೆ ಮಾಡೋರು. ನಾನು ನಮ್ಮ ಮನೇಲಿ ಆಮೇಲೆ ಅವ್ನು ನೋಡ್ಕೊಂಬಂದು ಬಕೆಟಲ್ಲಿ ನೀರು ಹಾಕ್ಕೊಂಡು ಹಿಂಗೆ ಮಾಡ್ತಿದ್ದೆ. ಬಕೆಟಲ್ಲಿ ನೀರು ಇಟ್ಬಿಟ್ಟು ವೆಯ್ಟ್ ಇರುತ್ತೆ, ಹಿಂಗೆ 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 ಮಾಡೋರು. ಆದ್ದರಿಂದ ಅವ್ರದ್ದು ಬಾಡಿ ಫಸ್ಟ್ ಫಿಲಿಮಲ್ಲಿ ಸ್ವಲ್ಪ ಹಿಂಗೆ ಹೋಗುತ್ತೆ, ಹಿಂಗಿರುತ್ತೆ ನೋಡಿ ಅವ್ರಿಗೆ. ಶೋಲ್ಡ್ರ್ ದೊಡ್ಡದಾಗಿರುತ್ತೆ. ಫಸ್ಟ್ ಒಂದಷ್ಟು ಸಿನಿಮಾಗಳಲ್ಲಿರೋ ಬಾಡಿ ಬೇರೆ, ಈಗಿರೋ ಬಾಡಿ ಬೇರೆ. ಈಗ ಜಿಮ್ ಬಾಡಿ ಅದು, ಈಗ ಪಕ್ಕ ಜಿಮ್ ಬಾಡಿ. ಎಲ್ಲೆಲ್ಲಿ ಅದು ಬೆಳಿಬೇಕು, ಎಲ್ಲೆಲ್ಲಿ ಬೆಳಿಬಾರ್ದು ಹಂಗೆ ಬೆಳೆಸ್ಕೊಂಡಿದ್ದಾರೆ ಒಂದು ಒಳ್ಳೆ ಇದು ಥರ. ಆವಾಗ ಹಂಗಲ್ಲ, ಮಸಲಿ ಅದು ಹಿಂಗಿತ್ತು, ಹಿಂಗೆ ಹೋಗೋದು ಆ ಥರ ಇತ್ತು. ನನಗನ್ನಿಸ್ತಿತ್ತು ಆವಾಗ, ನನಗೇನೋ ಆರ್ಟಿಸ್ಟ್ ಆಗೋದು ಇದೆ ಅನಿಸುತ್ತೆ, ಆಸೆ ಇದೆ ಅನಿಸ್ತಿತ್ತು. ಆದರೆ ಹೀರೋ ಆಗ್ತಾನೆ ಅಂದ್ಕೊಳ್ಳಲಿಲ್ಲ ನಾನು. ಹೀರೋ ಆಗ್ತಾನೆ ಅಂತ ನಮ್ಗೆ ಅವಾಗ ಅನಿಸಲಿಲ್ಲ. ಆಮೇಲೆ ಯಾವಾಗ ಯಾರೂ ಹೀರೋಗಳು ಸಿಗ್ತಾ ಇಲ್ಲ ಡೇಟ್ಗಳು ಅಂದಮೇಲೆ ನಾವು ಹೊಸಬ್ರನ್ನ ಹಿಟ್ ಮಾಡಿ ಅಭ್ಯಾಸ ಆಗಿತ್ತು ನಮಗೆ. ತರ್ಲನ್ ಮಗ ಮಾಡಿದ್ವಿ, ಜಗ್ಗೇಶ್ ಹೊಸಬ್ರು. ವಿಶ್ ಮಾಡಿದ್ವಿ, ಕುಮಾರ್ ಗೋವಿಂದ ಹೊಸಬ್ರು. 2 ಸಿನಿಮಾ ಹೊಸಬ್ರಾಗಿ ಮಾಡಿದ್ದೀವಿ. ಶಿವಣ್ಣಗೂ ಹೊಸ ಥರ ಮಾಡಿದ್ವಿ, ಅವ್ರದ್ದು ರೆಗ್ಯುಲರ್ ಸಿನಿಮಾ ಇದ್ದಂಗೆ ಇಲ್ಲ, ಬೇರೆ ಸಿನಿಮಾಗಳು. ಸೊ ನಾವೇ ಮಾಡ್ಕೋಬೋದಲ್ಲ, ನಿನ್ನೆ ಹೀರೋ ಮಾಡ್ಬೋದಲ್ಲ ಅಂತ. ಸೊ ಹಂಗೆ ಅದು ಸ್ಟಾರ್ಟ್ ಆಯಿತು. ಆಮೇಲೆ ಅದಕ್ಕೊಂದು ಪ್ಲಾಟು ಸಿಕ್ತು ಅವನಿಗೆ. ಅವನೊಂದು ಗೊತ್ತಲ್ಲ, ಅವ್ನು ಪ್ಲಾಟು ಹೇಳಲಿಲ್ಲ, ವಿಷಯ ಹಾಕ್ಬಿಟ್ಟ, ಲವ್ ಇದೆಯಾ ಇಲ್ವಾ ಅಂತ ಹಾಕ್ಬಿಟ್ಟ. ಇದೊಂದು 15 ದಿನ ಡಿಸ್ಕಷನ್ ಆಯಿತು, ಯಾಕೆ ಹೇಳ್ತಿದ್ದಾನೆ ಅಂತ ಗೊತ್ತಿಲ್ಲ ನಮಗೆ. ಆಮೇಲೆ ನೋಡಿದ್ರೆ ಪಿಕ್ಚರಲ್ಲೆಲ್ಲ ಸೀನ್ಗಳಾಯ್ತು. ಸೊ ಇವನೇ ಹೀರೋ ಆಗ್ತಿದ್ರಿಂದ ಡೈರೆಕ್ಟ್ರೇ ಮಾಡೋಣ, ಇಲ್ಲಾಂದರೆ ಜನಕ್ಕೆ ಐಡೆಂಟಿಫಿಕೇಷನ್ ಹತ್ತಿರ ಆಗುತ್ತೆ. ಡೈರೆಕ್ಟ್ರೇ ಉಪೇಂದ್ರನೇ ಮಾಡ್ತಿದ್ದಾರೆ, ಡೈರೆಕ್ಟ್ರ್ ಉಪೇಂದ್ರನೇ ಅಂತಿಟ್ಟು, ಡೈರೆಕ್ಟ್ರ್ ಉಪೇಂದ್ರನಿಗೆ ಎಷ್ಟು ಕಷ್ಟ ಇದೆ ಅಂತೇಳಿ, ಡೈರೆಕ್ಟ್ರ್ ಮುಂದೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ಅಂದಿದ್ದರಿಂದ ಡೈರೆಕ್ಟ್ರ್ ಉಪೇಂದ್ರನ ಬಗ್ಗೆನೇ ಸಿಂಪತಿ ಬಂತು, ಡೈರೆಕ್ಟ್ರ್ ಉಪೇಂದ್ರನ ಬಗ್ಗೆನೇ ಅಭಿಮಾನ ಬಂತು, ಡೈರೆಕ್ಟ್ರ್ ಉಪೇಂದ್ರನ ಬಗ್ಗೆನೇ ಎಲ್ಲ ಬಂತು ಆ ಟೈಮಲ್ಲಿ. ಸಿನಿಮಾ ರಂಗದ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗಾಗಿ ಡೈಲಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.